ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಾರೆ, ಧರ್ಮದಿಂದ ನಡೀತಾ ಇದ್ದಾರೆ, ಅವರನ್ನು ಆ ಧರ್ಮ ರಕ್ಷಣೆ ಮಾಡ್ತದೆ. ಧರ್ಮ ಅವರನ್ನು ರಕ್ಷಣೆ ಮಾಡೋದು ಹಣ, ದುಡ್ಡು, ಐಶ್ವರ್ಯ ಮತ್ತೊಬ್ಬರು ಮುಗ್ದೊಂದಲ್ಲ. ನಿಮ್ಮ ಮಾಡಿದ ಧರ್ಮ, ನಾವೇನು ಧರ್ಮವನ್ನು ಮಾಡಿರ್ತೀವಲ್ಲ ಪುಣ್ಯ ಕಾರ್ಯಗಳನ್ನು, ಆ ಪುಣ್ಯ ಕಾರ್ಯಗಳೇ ನಮ್ಮನ್ನು ಬಂದು ರಕ್ಷಣೆ ಮಾಡ್ತಾವೆ. ಉಳುಕಿವೆಲ್ಲ ಇಲ್ಲೇ ಬಿಟ್ಟು ಹೋಗ್ತೇವೆ. ಧನ ಕನಕ ವಸ್ತ್ರವನ್ನು ಇಲ್ಲೇ ಬಿಟ್ಟು ಧನಾನಿ ಭೂಮೌ ಪಶುವಿಶ್ಚ ಗೋಷ್ಠೆ ಭಾರ್ಯಾಗ್ರಹದ್ವಾರೆ ಸ್ಮಶಾನೆ ಚ ಬಾಂಧವ ಪರಲೋಕ ಮಾರ್ಗೆ ಧರ್ಮಾನುಗೋ ಗಚ್ಚತಿ ಜೀವ ಏಕಃ ಅಂತೇಳಿ ಒಬ್ಬ ಸುಭಾಷಿತ. ಧನಾನಿ ಭೂಮೌ, ಪೂರ್ವಕಾಲದಲ್ಲಿ ಬ್ಯಾಂಕು ಮೊದಲಾದಿದ್ದಿಲ್ಲ. ಗಳಿಸಿದಂಥ ದುಡ್ಡನ್ನು ಕಳ್ಳರು ಕದ್ಕೊಂಡು ಹೋಗ್ಬಾರ್ದು ಅಂತ ತಿಳ್ಕೊಂಡು ಭೂಮ್ಯಾಗ ಹೋಗೋದಿಡ್ತಿದ್ರು. ಭೂಮ್ಯಾಗೋ ಮನ್ಯಾಗ ಜಗಲಿಯಲ್ಲೋ ಎಲ್ಲಿ ಹೋಗೋದಿಡ್ತಿದ್ರು. ಅದ ಸಾಯೋ ಕಾಲದಲ್ಲಿ ಬಾಯಿ ಹೋತಂದ್ರೆ ಅಲ್ಲೇ ಉಳಿತದೆ ದುಡ್ಡು. ಗಳಿಸಿಟ್ಟೇವಿ ಕರೆ, ಭೂಮ್ಯಾಗ ಇಟ್ಟೇವಿ, ಮನ್ಯಾಗ ಎಲ್ಲೊಂದು ತೆಗ್ ಮಾಡಿ ಇಟ್ಟೇವಿ. ಯಾವಾಗ ಟ್ರೆಜರಿ ಬ್ಯಾಂಕು ಇದ್ದಿಲ್ಲ, ಮತ್ತು ಕಳ್ಳರಿಂದ ಹೋಗ್ಬಾರ್ದು ಅಂತ ತಿಳ್ಕೊಂಡು ಏನಾರು ಒಂದು ಉಪಾಯ ಮಾಡ್ತಿಲ್ಲ. ಅವ್ರು ಅಲ್ಲೇ ಜಗಲಿಯಲ್ಲೋ ಮತ್ತು ಎಲ್ಲೋ ಒಂದು ಕಡೆ ಭೂಮ್ಯಾಗ ಇಡ್ತಿದ್ರು ದುಡ್ಡು, ಬಂಗಾರ ಅದು. ಆದರೆ ಅಂತ್ಯಕಾಲದಲ್ಲಿ ಬಾಯೇ ಹೋಗಿಬಿಡುತ್ತಪ್ಪ, ಯಾರೂ ಹೇಳಿಲ್ಲ. ಮನ್ಯಾಗ ಹೇಳಲಾರ್ದನೇ ಇಟ್ಟಿದ್ದ. ಅದು ಅಂತ್ಯಕಾಲದಲ್ಲಿ ಬಾಯೇನೂ ಹೋಗಿಬಿಡ್ತು, ಮಾತಾಡೋಕ್ಕೆ ಬಾಯೇ ಇರಲಿಲ್ಲ. ಹಂಗೆ ಸತ್ವಾದ. ಮತ್ತು ಬಂಗಾರ ಬೆಳ್ಳಿ ದುಡ್ಡು ಎಲ್ಲಿ ಉಳಿತಾವೆ? ಭೂಮ್ಯಾಗ ಉಳಿತದೆ. ಭೂಮ್ಯಾಗ ಇಟ್ಟು ಏನು ಪ್ರಯೋಜನ? ಅಲ್ಲೇ ಉಳಿದ್ಬಿಡ್ತದಲ್ಲ. ಹಾಗೆ ದುಡ್ಡ, ಸಂಪತ್ತ, ಐಶ್ವರ್ಯ ಧರ್ಮಕ್ಕಾಗಿ ಉಪಯೋಗ ಮಾಡಬೇಕು. ಅದು ನಮಗೆ ಮೊಬೈಲ್ ಬರ್ತದೆ, ನಮ್ಮ ಜೊತೆಯಲ್ಲೇ ಬರ್ತದೆ ಧರ್ಮ. ಧರ್ಮೋ ರಕ್ಷತಿ ಅಂತ. ಯಾರನ್ನು ರಕ್ಷಿತ, ಯಾರು ರಕ್ಷಣೆ ಮಾಡ್ಯಾರ ಧರ್ಮ, ಆ ಧರ್ಮ ಅವನನ್ನು ರಕ್ಷಣೆ ಮಾಡ್ತದೆ. ನೀ ಎಲ್ಲೇ ಇರು, ಅರಣ್ಯದಲ್ಲಿರು, ಅಗ್ನಿ ಮಧ್ಯದಲ್ಲೇ ಇರು, ನೀರಿನ ಮಧ್ಯದಲ್ಲೇ ಇರು, ಎಲ್ಲೇ ಇದ್ದರೂ ಕೂಡ ಧರ್ಮ ಇತ್ತಂದರೆ ನಮಗೆ ಏನೂ ಆಗೋಂಗಿಲ್ಲ. ಬೆಂಕಿ ಮಧ್ಯದಲ್ಲಿದ್ದರೂ ಕೂಡ ಧರ್ಮ ನಮ್ಮನ್ನು ಸುಡೋಂಗಿಲ್ಲ. ಸಮುದ್ರದಲ್ಲಿ ನಾವು ಮುಳುಗರು ನಾವು ಸಾಯೋಂಗಿಲ್ಲ, ನಾವು ಬದುಕತ್ತೇವೆ. ಸಮುದ್ರ ಆಗಲಿ, ಬೆಂಕಿ ಆಗಲಿ, ಇನ್ನೇ ಯಾವುದೇ ಅಪಾಯವಾದಂಥ ವಸ್ತುವಿನಲ್ಲಿ ನಾವು ಸಿಕ್ಕರೂ ಕೂಡ ಧರ್ಮ ಒಂದಿತ್ತು ಅಂದರೆ ಅದು ನಮ್ಮನ್ನು ರಕ್ಷಣೆ ಮಾಡ್ತದೆ. ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತ. ಯಾರು ಧರ್ಮವನ್ನು ರಕ್ಷಣೆ ಮಾಡಿದ್ದಾರೋ ಅವರನ್ನು ರಕ್ಷಣೆ ಮಾಡ್ತದೆ.